ಪ್ರಶಾಂತ್ ನಮ್ಮೊಟ್ಟಿಗೆ ಅಲ್ಲಿಂದ ಲೈವ್ ನಲ್ಲಿ ಇದ್ದಾರೆ. ಪ್ರಶಾಂತ್ ಅವರೇ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಪ್ರಶಾಂತ್ ಸದ್ಯ ಎಲ್ಲಿದ್ದೀರಾ ನೀವು? ನಾವು ಬೆಲ್ಗಾಂಗೆ ಹೋಗ್ತಾ ಇದೀವಿ. ನೀವು ಕಾಶ್ಮೀರಕ್ಕೆ ಹೋಗಿದ್ದು ಯಾವಾಗ? ನಾವು ಬಂದಿರೋದು ಸೋಮವಾರ. ಓಕೆ, ಈಗ ಈ ಘಟನೆ ನಡೆದಾಗ ನೀವೆಲ್ಲ ಎಲ್ಲಿದ್ರಿ ಪ್ರಶಾಂತ್? ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆದಾಗ ಸೋನ್ಮಾರ್ಗ್ ನಲ್ಲಿ ಇದ್ವಿ. ಸೊ ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಅದು ದಾಳಿ ನಡೆದಿರೋ ಜಾಗ? ಆಗ್ಬೋದು, ಒಂದು 50-60 ಕಿಲೋಮೀಟರ್ ಆಗ್ಬೋದು. 50-60 ಕಿಲೋಮೀಟರ್. ಸೊ ನಿಮಗೆ ಇಮಿಡಿಯೇಟ್ ಆಗಿ ವಿಷಯ ಗೊತ್ತಾಯ್ತಾ ಹೀಗಾಗಿದೆ ಅನ್ನೋದು? ನಮ್ಗೆ ಸಾಯಂಕಾಲ 7 ಗಂಟೆಗೆ ಗೊತ್ತಾಗಿದ್ದು. ಏನ್ ಅನ್ನಿಸ್ತು? ಈ ತರ ಕಾಶ್ಮೀರ್ಗೆ ಟೂರ್ಗೆ ಅಂತ ಹೋದಾಗ ಉಗ್ರರು ಪ್ರವಾಸಿಗರನ್ನ ಗುರಿಯಾಗಿಸ್ಕೊಂಡು ಹೀಗೆ ದಾಳಿ ನಡೆಸಿರೋದು ಏನ್ ಸ್ವಲ್ಪ ಭಯ ಆಗುತ್ತೆ. ನೀವ್ ಯಾರೆಲ್ಲ ಹೋಗಿದ್ದೀರಾ ಪ್ರಶಾಂತ್? ಫ್ಯಾಮಿಲಿನಾ, ಫ್ರೆಂಡ್ಸಾ? ಇಲ್ಲ, ನಾನು ನನ್ನ ಫ್ರೆಂಡ್ ಅಷ್ಟೇ ಬಂದಿರೋದು. ಇಬ್ರು. ಓಕೆ, ಯಾವತ್ತು ವಾಪಸ್ ಬರೋ ಪ್ಲಾನ್ ಇತ್ತು ನಿಮ್ದು? ನಮ್ದು ಶುಕ್ರವಾರ. ಈಗ ಇವತ್ತೇ ಹೊರಟಿದ್ದೀರಾ? ಇಲ್ಲ, ಇವಾಗ ಬೇರೆ ಕಡೆ ಪ್ಲೇಸ್ ನೋಡ್ಕೊಳಕ್ ಹೋಗ್ತಾ ಇದೀವಿ. ಅಂದ್ರೆ ಪ್ರಶಾಂತ್, ಈ ಘಟನೆ ಆದ್ಮೇಲೆ ನಿಮ್ಮನ್ನು ಸೇರಿದಾಗೆ ಅಲ್ಲಿರೋ ಪ್ರವಾಸಿಗರಲ್ಲಿ ಭಯ, ಆತಂಕ ಕಾಡ್ತಾ ಇರೋದು ಅಥವಾ ಅಲ್ಲಿ ಸಂಪೂರ್ಣ ಪರಿಸ್ಥಿತಿ ಬದಲಾಗಿರೋದು ಹಾಗೇನಾದ್ರೂ ಭಾಸ ಆಗ್ತಾ ಇದೆಯಾ? ಆಗಿದೆ. ಸೊ ಈಗ ಮತ್ತೆ ಜನರ ಓಡಾಟ ಅಥವಾ ಪ್ರವಾಸಿಗರು ಓಡಾಡೋದಕ್ಕೆ ಭಯಭೀತ ವಾತಾವರಣ ಇಲ್ಲ, ಪ್ರವಾಸಿಗರೆಲ್ಲ ಊರಿಗೆ ಹೋಗ್ತಾ ಇದಾರೆ, ಅವ್ರವ್ರ ಊರಿಗೆ ಹೋಗ್ತಾ ಇದ್ದಾರೆ. ಓಕೆ. ಪ್ರಶಾಂತ್ ಅವರೇ, ನಿಮ್ ಪಕ್ಕ ಇರುವಂತ ಡ್ರೈವರು ಲೋಕಲ್ ಏಟ್ಸಾ ಅಥವಾ ನಿಮ್ ಜೊತೆಗೆ ಬಂದಿರೋರಾ? ಇವರು ಇಲ್ಲಿದಾರಲ್ಲ, ಇವರು ಲೋಕಲ್, ಇವರು ಇಲ್ಲೇ. ಓಕೆ, ಅವ್ರಿಗೆ ನನ್ನ ಪ್ರಶ್ನೆ, ಅವ್ರಿಗೆ ಏನ್ ಅನಿಸ್ತಾ ಇದೆ? ಸ್ವರ್ಗದಂತಿದ್ದಂತಹ ಕಾಶ್ಮೀರದಲ್ಲಿ ಈ ರೀತಿ ಆಯ್ತಲ್ಲ, ಅವ್ರು ಏನ್ ಹೇಳ್ತಾರೆ ಕೇಳ್ಬೋದಾ? ಅವ್ರು ಹೇಳ್ತಾರೆ ಏನ್ ಪ್ರಾಬ್ಲಮ್ ಇಲ್ಲ, ಹಾಗೆ ಮಾಡ್ತಾ ಇರೋದು ತಪ್ಪು ಅದು ಅಂತ ಹೇಳ್ತಾರೆ ಅವರು. ಅವ್ರ ಹತ್ರ ಮಾತಾಡ್ಸ್ಬೋದಾ? ಏನಾಯ್ತು भैया, आपको कैसा लग रहा है? स्वर्ग से भूमि में नरक जैसा वातावरण निर्माण हुआ है, कैसा लग रहा है आपको? बहुत बुरा लग रहा है मेरे को, बहुत बुरा, बहुत। जात को छोड़िए, धर्म पूछ पूछ के मारे हैं वो लोग। बहुत दुखी हो रहे हैं हम पूरे कश्मीरी दुखी हो रहे हैं इस चीज से। जम्मू कश्मीर जो है ना, वो टिका हुआ है प्रवासियों से, वो टिका हुआ है एक टूरिज्म से, वो टिका हुआ है कि वहाँ पे बहुत सारे सुंदर वैलीज है, सुंदर प्लेसेस है। ऐसे हुआ तो कौन प्रवासी का वहाँ पे आएंगे? कौन टूरिस्ट आएगा? किसकी हिम्मत होगी वहाँ आने की? हम बात करने लायक ही नहीं है, कुछ बचा ही नहीं हमारे पास। आप जो है दिन रात टैक्सी चलाते हो, यहाँ कोई धर्म नहीं पूछता, यहाँ कोई जात नहीं पूछता, कुछ भी नहीं, आप सिर्फ प्रवासियों के सेवा में लगते हैं। ऐसे स्वर्ग जैसे जाग में वहां पे नरक का वातावरण छाया हुआ है, वो भी धर्म के नाम पूछ पूछ के ಅಪ್ಪ ಅವರೇನು ಮಾತಾಡೋದಿಲ್ಲ ಅಂದ್ರೆ ಅವ್ರಿಗೂ ಅಷ್ಟೇ ಆಘಾತ ಆಗಿದೆ. ಪ್ರಶಾಂತ್, ಈಗ ನೀವಿಬ್ರು ಹೋಗಿದ್ದೀರಿ ಅಂತ ಹೇಳ್ತಾ ಇದ್ರಿ, ಈಗ ನಿಮ್ಮ ಏನು ಪ್ಲಾನ್ ಇತ್ತು ಅಷ್ಟನ್ನು ಮುಗಿಸಿಯೇ ಹೊರಡ್ತೀರಾ ಅಥವಾ ಭಯ ಏನಾದ್ರೂ ಇದೆಯಾ? ಬ್ರೇಕಪ್ ಮಾಡ್ಕೊಂಡು ಈಗ ಬರ್ತಾ ಇದೀವಿ ನಾವು. ಈಗ ನೀವ್ ಏನೇನು ಅನ್ಕೊಂಡಿದ್ರಿ ಎಲ್ಲಾ ಸ್ಥಳಗಳನ್ನು ಕವರ್ ಮಾಡಿದಿರಿ, ಮತ್ತೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇದ್ದೀರಿ? ಇಲ್ಲ, ಇವಾಗ ಹೋಗ್ತಾ ಇದೀವಿ. ನಿನ್ನೆ ಹೋಗಿದ್ ಬೇರೆ, ಈಗ ಹೋಗ್ತಾ ಇರೋದು ಬೇರೆ. ಆದ್ರೆ ನಾವು ಇವಾಗ ರಾತ್ರಿ ಬಿಡ್ಬೇಕಂತ ಅನ್ಕೊಂಡಿದೀವಿ. ಓಕೆ, ಈಗ ಹೀಗಾಯ್ತು ಅನ್ನೋದು ಗೊತ್ತಾಗ್ತಿದ್ದಾಗೆ ನೀವು ಯಾರನ್ನಾರು ಸಂಪರ್ಕಿಸಬೇಕು ಅಂತನೋ ಅಥವಾ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಪಟ್ರಾ ಅಥವಾ ನೀವು ಸೇಫ್ ಸ್ಥಳದಲ್ಲಿ ಇದ್ರಿ ಅನ್ನೋ ಕಾರಣಕ್ಕೆ ನಾವು ಸೇಫ್ ಆಗಿದ್ದೀವಿ ಅಂತ ಅಂದ್ಕೊಂಡ್ರಾ? ನಾವು ಸೇಫ್ ಆಗಿದೀವಿ ಅಂತ ಅನ್ಕೊಂಡ್ವಿ, ಬಟ್ ಯಾರಿಗೂ ಪ್ರಯತ್ನ ಮಾಡ್ಲಿಲ್ಲ. ಓಕೆ, ಬಟ್ ಈಗ ಕರ್ನಾಟಕದಿಂದನೂ ಮಿನಿಸ್ಟರು, ಅಧಿಕಾರಿಗಳ ಟೀಮ್ ಎಲ್ಲ ಬಂದಿದೆ, ಕೇಂದ್ರ ಸರ್ಕಾರನೂ ನಿಗಾ ವಹಿಸಿದೆ, ಸಂಪರ್ಕಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಟೂರಿಸ್ಟ್ ಏಜೆನ್ಸಿಗಳಿಂದ ಮಾಹಿತಿ ತಗೊಂಡು ಕರ್ನಾಟಕದಿಂದ ಯಾರ್ಯಾರು ಹೋಗಿದ್ದಾರೆ, ಸೇಫ್ ಇದಾರಾ, ಯಾವ್ಯಾವ ಜಾಗದಲ್ಲಿ ಇದ್ದಾರೆ ಅಂತೆಲ್ಲ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸೊ ಹಾಗೆ ನಿಮ್ಮನ್ನ ಯಾರಾದ್ರೂ ವಿಚಾರಿಸಿದಾರಾ ಇದುವರೆಗೂ? ಯಾರು ವಿಚಾರಿಸಿಲ್ಲ. ಅಂದ್ರೆ ಇವ್ರು ಡ್ರೈವರ್ ಇದಾರಲ್ಲ, ಯಾರಿಗೂ ವಿಚಾರಿಸಕ್ ಕೊಡಲ್ವಾ? ಓಕೆ, ಸೊ ನೀವು ಯಾರನ್ನು ಸಂಪರ್ಕಿಸಿಲ್ಲ, ನಿಮ್ಮನ್ನು ಯಾರು ಕೂಡ ಸಂಪರ್ಕಿಸಿಲ್ಲ? ನಮ್ಗೆ ಫೋನ್ ಮಾಡಿದ್ರು ಗದಗಲಿಂದ.
ಸರ್ ಕೇಳಿಸ್ಲಿಲ್ಲ, ಮತ್ತೊಮ್ಮೆ ಹೇಳಿ. ಸಂಪರ್ಕ ಸಾಧ್ಯವಾಗ್ತಿಲ್ಲ ಅಂತ ಅನ್ಸುತ್ತೆ. ಪ್ರಶಾಂತ್ ಸರ್ ಮತ್ತೆ ನಿಮ್ ಜೊತೆಗಿರುವಂತಹ ಫ್ರೆಂಡ್ ಎಲ್ಲರೂ ಕೂಡ ಸೇಫ್ ಆಗಿರಿ. ಆದಷ್ಟು ಬೇಗ ನೀವು ಕೂಡ ತಾಯ್ನಾಡಿಗೆ ಬನ್ನಿ. ಥ್ಯಾಂಕ್ ಯು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.